ಇವತ್ತು ನನ್ನ ಕೈಯಲ್ಲಿರುವಂತಹ ಹಣ್ಣು ಯಾವುದು ಅಂತ ಗೊತ್ತಾಗ್ತದಾ? ಇದು ತುಂಬ ಕಡಿಮೆ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಹಿಂದಿನ ಕಾಲದಲ್ಲಿ ಗುಡ್ಡದಲ್ಲಿ ಕಾಡಲ್ಲಿ ತುಂಬ ಸಾಮಾನ್ಯವಾಗಿತ್ತು. ಈ ಹಣ್ಣು ಯಾವುದು ಮತ್ತು ಇದು ಹೇಗಿರ್ತದೆ ಅನ್ನೋದನ್ನು ಇವತ್ತು ತೋರಿಸ್ತೇನೆ. ಇದು ಕಾಡಲ್ಲಿ ಬೆಳೆಯುವಂಥದ್ದು ಹೆಬ್ಬಲಸು ಅಥವಾ ಕಾಡು ಹಲಸು ಹೇಳ್ತೇವೆ. ನಮ್ಮ ಮಾಮೂಲಾದಂತಹ ಹಲಸಿನ ಜಾತಿಗೆ ಸೇರಿದ್ದೆ. ಸಾಕಷ್ಟು ಹಣ್ಣುಗಳು ಈ ಸಣ್ಣ ಮರದಲ್ಲುಂಟು. ಆದ ಕಾರಣ ಕೊಯ್ಯುವ ಪ್ರಯತ್ನವನ್ನು ನಮ್ಮ ಗೆಳೆಯರು ಮಾಡಿದ್ದು. ಇಲ್ಲದೇ ಇದ್ದರೆ ಇದು ಹಣ್ಣಾಗುವ ಮೊದಲೇ ಕೊಯ್ದರೆ ಅದು ಮತ್ತೆ ಹಣ್ಣಾಗೋದಿಲ್ಲ. ಹಾಗೆ ಹಣ್ಣಾಗಿರುವುದನ್ನು ಕೊಯ್ದರೆ ಹೀಗೆ ಎಲ್ಲ ಕೂಡ ಕೆಳಗೆ ಬೀಳುವಾಗಲೇ ಅದು ಪುಡಿ ಪುಡಿಯಾಗಿ ಬಿಡ್ತದೆ, ನಮಗೆ ಸಿಗೋದಿಲ್ಲ. ಹಾಗೆ ಕೊನೆಗೂ ಪ್ಲಾಸ್ಟಿಕ್ ಕವರ್ನಲ್ಲಿ ಅದನ್ನು ಕಟ್ಟಿ ಕೆಳಗಡೆಗೆ ಇಳಿಸಿದಾಗ ನಮಗೊಂಥರ ಖುಷಿ. ಯಾಕಂದರೆ ಹೆಚ್ಚಾಗಿ ಇದು ಸಿಗೋದೇ ಇಲ್ಲ. ಇಡೀ ಹಣ್ಣಿನಲ್ಲಿ ಹಣ್ಣು ದೊಡ್ಡ ಕಂಡರೂ ಕೂಡ ಅದರ ತೊಳೆಗಳು ಎಷ್ಟು ಸಣ್ಣ ಇರ್ತದೆ ನೋಡಿ. ಇದು ಒಂದು 4ರಿಂದ 5 ತೊಳೆಗಳು ಒಂದೊಂದು ಹೆಬ್ಬಲಸಿನಲ್ಲಿ ಇರ್ಬೋದಷ್ಟೇ. ತುಂಬ ದೊಡ್ಡ ಮರವಾಗಿ ಬೆಳೆದ್ರೆ ಅದನ್ನು ಹತ್ತಿ ಕೊಯ್ಯೋದು ಕೂಡ ತುಂಬ ಕಷ್ಟ ಆಗ್ತದೆ. ಕಾಡಿನಲ್ಲಿ ಪ್ರಾಣಿಗಳಿಗಂತೂ ಇದು ತುಂಬ ಇಷ್ಟದ ಹಣ್ಣೇ ಸರಿ, ಹಕ್ಕಿಗಳಿಗೂ ಕೂಡ ಅಷ್ಟೇ.